ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಅಧ್ಯಕ್ಷರದ್ದೇ ದರ್ಬಾರ್ ನಡೀತಾ ಇದೆ. ಈಗಾಗಲೇ ಅರಮನೆಯಂತಿದ್ದಂತಹ ಕಚೇರಿಯನ್ನೇ ಕೆಡವಿ ಈಗ ಅದನ್ನ ನವೀಕರಣ ಮಾಡಿಸಲಾಗ್ತಾ ಇದೆ. ಈ ಮರು ನವೀಕರಣ ಮಾಡೋದಕ್ಕೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಲಾಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಅಧ್ಯಕ್ಷರದ್ದೇ ದರ್ಬಾರ್ ನಡೀತಾ ಇದೆ. ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಈ ರೀತಿ ನವೀಕರಣದ ಹೆಸರಲ್ಲಿ ದುಂದು ವೆಚ್ಚಕ್ಕೆ ಮುಂದಾಗಿದ್ದಾರೆ. ಅಗತ್ಯ ಇತ್ತ ಈ ನವೀಕರಣ ಅಂದ್ರೆ ಇಲ್ಲ, ಅನಗತ್ಯವಾದಂತ ನವೀಕರಣಕ್ಕೆ ಹ್ಯಾರಿಸ್ ಮುಂದಾಗಿದ್ದಾರೆ. ಎನ್.ಎ. ಹ್ಯಾರಿಸ್ನಿಂದ ಸಾರ್ವಜನಿಕರ ಹಣ ಈ ರೀತಿಯಾಗಿ ಲಕ್ಷಾಂತರ ರೂಪಾಯಿ ನವೀಕರಣದ ಹೆಸರಲ್ಲಿ ಪೋಲಾಗ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಈ ದುಂದು ವೆಚ್ಚದ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಜನವರಿ 29ನೇ ತಾರೀಕು ಬಿಡಿಎ ಅಧ್ಯಕ್ಷರಾಗಿ ಹ್ಯಾರಿಸ್ ನೇಮಕಗೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ಜನಸ್ನೇಹಿಯನ್ನಾಗಿ ಮಾಡ್ತೀವಿ, ದಲ್ಲಾಳಿಗಳ ಕಾಟ ತಪ್ಪಿಸ್ತೀವಿ ಅಂತ ನೆನಪಿದೆ. ಬಟ್ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಡೀ ಕಚೇರಿಯನ್ನ ನೋಡಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸ್ಕ್ರೀನ್ನ ಬಲಭಾಗದಲ್ಲಿ ನೀವೀಗ ನೋಡ್ತಾ ಇರೋದು ಬಿಡಿಎ ಕೇಂದ್ರ ಕಚೇರಿ ಇದೆಯಲ್ಲ, ಅದರ ಅಧ್ಯಕ್ಷ ಕೊಠಡಿ ಯಾವ ರೀತಿ ಮರು ನವೀಕರಣ ಆಗ್ತಾ ಇದೆ ಅಂತ. ಸುಮಾರು 1 ತಿಂಗಳಿಂದ ನಡೀತಾ ಇದೆ ಇಲ್ಲಿ ನವೀಕರಣ ಕಾರ್ಯ. ಲಕ್ಷಾಂತರ ರೂಪಾಯಿ ಇದಕ್ಕೆ ಅಂತ ಹೇಳಿ ದುಂದು ವೆಚ್ಚ ಮಾಡಲಾಗ್ತಾ ಇದೆ. ಈ ದರ್ಬಾರನ್ನ ಪ್ರಶ್ನೆ ಮಾಡೋರೆ ಯಾರು ಇಲ್ವಾ ಹಾಗಿದ್ರೆ ಅನ್ನೋ ಹಾಗಾಗೋಗಿದೆ. ಬಿಡಿಎನಲ್ಲಿ ಕಮಿಷನರ್ ಇರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಬೆಂಗಳೂರು ಉಸ್ತುವಾರಿ ಸಚಿವರ ಗಮನಕ್ಕಿರುತ್ತೆ. ಆದರೆ ಈ ದುಂದು ವೆಚ್ಚ ಯಾಕೆ, ಇಷ್ಟು ದೊಡ್ಡ ಮಟ್ಟದ ನವೀಕರಣ ಅಗತ್ಯ ಇತ್ತ, ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಹಾಗಿದ್ರೆ. ರಾಜ್ಯದಲ್ಲಿ ನೋಡಿದ್ರೆ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ ಅಂತ ವಿರೋಧ ಪಕ್ಷಗಳು ಟೀಕಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು, ಅದಾದ ಮೇಲೆ ಹಾಲಿನ ದರ ಏರಿಕೆ ಆಯಿತು. ಸರ್ಕಾರದಿಂದ ಎಲ್ಲದಕ್ಕೂ ಸಮರ್ಥನೆ ಇದೆ. ಆದರೆ ಈ ಎಲ್ಲದರ ಮಧ್ಯೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಂಗ್ರಹ ಮಾಡೋದಕ್ಕೆ ಸರ್ಕಾರ ಹೆಣಗಾಡ್ತಾ ಇದ್ರೆ, ಇತ್ತ ಬಿಡಿಎ ಅಧ್ಯಕ್ಷರ ಅಂಧ ದರ್ಬಾರ್ ಇದು. ಇತ್ತೀಚೆಗೆ ಅವರು ಅಧ್ಯಕ್ಷರಾಗಿ ನೇಮಕಗೊಂಡ ಮೇಲೆ 5 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಬ್ಬೊಬ್ಬರು ಬಂದಾಗ ಒಂದೊಂಥರ, ಬಲಗಡೆ ಇದ್ದ ಬಾಗಿಲು ಕೀಳಿಸಿ ಎಡಗಡೆಗೆ ಹಾಕ್ತಾರೆ, ಇದ್ದ ಕಿಟಕಿಗಳನ್ನ ಮುಚ್ಚಿಸ್ತಾರೆ. ನವೀಕರಣದ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣವನ್ನ ದುಂದು ವೆಚ್ಚ ಮಾಡ್ತಾರೆ. ಈಗಾಗಲೇ ಏನಾದರೂ ಕೊರತೆ ಇತ್ತಾ, ಕಡಿಮೆ ಆಗಿತ್ತಾ? ಬಿಡಿಎ ಕೇಂದ್ರ ಕಚೇರಿಯ ಅಧ್ಯಕ್ಷರ ಕೊಠಡಿಯಲ್ಲೇನಾದರೂ ಅವಶ್ಯಕತೆಗಳಿಗೆ ಕಡಿಮೆ ಇತ್ತ ಅಂದ್ರೆ ಕೆಲಸ ನಿರ್ವಹಿಸೋದಕ್ಕೆ ಯಾವೊಂದು ಕುಂದುಕೊರತೆ ಏನಿರಲಿಲ್ಲ. ಈಗಾಗಲೇ ಅದು ಅದ್ದೂರಿಯಾಗೇ ಇತ್ತು, ಅರಮನೆಯಂತಿತ್ತು. ಅಂಥ ಅರಮನೆಯಂತಿದ್ದಂಥ ಕಚೇರಿಯನ್ನ ಕೆಡವಿ ಮತ್ತೆ ಲಕ್ಷಾಂತರ ರೂಪಾಯಿ ದುಂದು ವೆಚ್ಚ ಮಾಡಿ ನವೀಕರಿಸ್ತಾ ಇದ್ದಾರೆ. ಈಗ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ರಘುಪಾಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಬಹುಶಃ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದ್ರೆ ಅದಕ್ಕೊಂದು ಉತ್ತಮ ನಿದರ್ಶನ ಅನ್ಸುತ್ತೆ. ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ, ಮತ್ತೊಂದು ಕಡೆ ಅಭಿವೃದ್ಧಿಗಳಾಗ್ತಾ ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ ಚರ್ಚೆಗಳ ಮಧ್ಯೆ ಬಿಡಿಎ ಅಧ್ಯಕ್ಷರ ಈ ನಡೆ ಅಷ್ಟೊಂದು ಅನಿವಾರ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ನವೀಕರಣ. ವಿಜಯ್, ಇತ್ತೀಚೆಗಷ್ಟೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶಾಂತಿನಗರ ಶಾಸಕರಾಗಿರುವಂತಹ ಎನ್.ಎ. ಹ್ಯಾರಿಸ್ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನ ಯಾವ ಕಡೆಗೆ ಕೊಂಡೊಯ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಿರುವಂಥದ್ದು. ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಾಲದ ಸುಳಿಯಲ್ಲಿದೆ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಬಿಡಿಎ ವ್ಯಾಪ್ತಿನಲ್ಲಿರುವಂತಹ ಲೇಔಟ್ಗಳಲ್ಲಿ ಕುಂದುಕೊರತೆಗಳಿದೆ, ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇದರ ವಿರುದ್ಧ ರೈತರು, ಸಾರ್ವಜನಿಕರು ಬಿಡಿಎ ಒಂದು ಯಾವುದೇ ಮೂಲ ಸೌಕರ್ಯ ಸಿಕ್ಕಿಲ್ಲ ಅಂತೇಳಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಸುಂದರವಾಗಿದ್ದಂತಹ ಬಿಡಿಎ ಕೇಂದ್ರ ಕಚೇರಿಯ ಕಾಂಪೌಂಡ್ ಒಳಗಡೆ ಇದ್ದಂತಹ ಅಧ್ಯಕ್ಷರ ಕಚೇರಿಯನ್ನ ಮರು ನವೀಕರಣಕ್ಕೆ ಈಗ ಎನ್.ಎ. ಹ್ಯಾರಿಸ್ ಅವರು ಮುಂದಾಗಿದ್ದಾರೆ. ಇತ್ತೀಚೆಗಷ್ಟೇ ಅಧಿಕಾರ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಬಿಡಿಎನಲ್ಲಿದ್ದಂತಹ ಅಧ್ಯಕ್ಷರ ಕಚೇರಿಗೆ ಯಾವುದೇ ಕುಂದುಕೊರತೆಗಳಿರಲಿಲ್ಲ, ಯಾವುದೇ ಮೂಲ ಸೌಕರ್ಯದ ಕೊರತೆ ಇರಲಿಲ್ಲ. ಯಾಕಂದ್ರೆ ಹಿಂದಿನ ಅಧ್ಯಕ್ಷರ ಕೊಠಡಿ ವಿಶ್ವನಾಥ್ ಅವರು ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತಂತ ನಾವು ನೀವು ನೋಡಿದ್ದೀವಿ. ಅಲ್ಲಿದ್ದಂತಹ ಕಚೇರಿ ಎಲ್ಲ ಅಧಿಕಾರಿಗಳಿಗಿಂತ ಕಚೇರಿಗಿಂತಲೂ ಕೂಡ ಸುಂದರವಾಗಿತ್ತು. ಇಂತಹ ಕಚೇರಿಯನ್ನೀಗ ಎನ್.ಎ. ಹ್ಯಾರಿಸ್ ಅವರು ಹೊಡೆದು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ತನ್ನ ಸ್ವಂತ ಆಸ್ತಿ ಎಂಬಂತೆ ತನ್ನ ಸ್ವಂತ ಮನೆ ರೀತಿಯಾಗಿ ಇದನ್ನು ಕೆಡವಿ ಹಾಕಿ ತನಗೆ ಮನಸ್ಸಿಚ್ಛೆಯಂತೆ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಒಂದು ವಾಸ್ತು ಬದಲಾವಣೆ ಅಂದರೆ ತನ್ನಗಿಷ್ಟದಂತೆ ಬಾಗಿಲುಗಳನ್ನು ಬಲಭಾಗದಲ್ಲಿದ್ದಂಥ ಮುಖ್ಯ ದ್ವಾರವನ್ನು ಎಡಭಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಎಂಟ್ರೆನ್ಸ್ನಲ್ಲಿದ್ದಂತಹ 2-3 ವಿಂಡೋಗಳನ್ನು ಕೂಡ ಕಿತ್ತೆ ಎಸೆದು ಆ ಭಾಗದಲ್ಲಿ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇಂಟೀರಿಯರ್ ವರ್ಕ್ಸ್ಗಂತಲೇ ಸುಮಾರು 26 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಸಿವಿಲ್ ವರ್ಕ್ಗೆ ಸುಮಾರು 7 ಲಕ್ಷ ರೂಪಾಯಿ ಮೇಲ್ಪಟ್ಟಂತಹ ಹಣವನ್ನು ಇಲ್ಲಿ ಪೋಲ್ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಒಂದು ಸಣ್ಣ ಅಧ್ಯಕ್ಷರ ಕೊಠಡಿಯ ರಿನೋವೇಷನ್ಗೋಸ್ಕರವಾಗಿ 1/2 ಕೋಟಿ ರೂಪಾಯಿಯನ್ನು ಇಲ್ಲಿ ವ್ಯಯ ಮಾಡಲಾಗಿರುವಂಥದ್ದು. ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನು ತೋರಿಸ್ತಾ ಇದ್ದೀವಿ. ಯಾವ್ಯಾವ ಕಾಮಗಾರಿಗಳಿಗೆ ಯಾವ್ಯಾವ
ಯಾವೆಲ್ಲ ಒಂದು ವಸ್ತುಗಳಿಗೆ ಜೊತೆಗೆ ಅಗತ್ಯ ಮೂಲ ಸೌಕರ್ಯಗಳಿಗೆ ಯಾವ ರೀತಿಯಾಗಿ ಖರ್ಚು ಮಾಡಲಾಗಿದೆ, ದುಂದು ವೆಚ್ಚವನ್ನು ಮಾಡಲಾಗ್ತಾ ಇದೆ ಅಂತ. ಸುಮಾರು 50 ಲಕ್ಷ ರೂಪಾಯಿಯನ್ನು ಈಗ ಎನ್ ಎ ಹ್ಯಾರಿಸ್ ಅವರು ಈಗ ಇದಕ್ಕೆ ಖರ್ಚು ಮಾಡ್ತಿರುವಂಥದ್ದು. ಕಳೆದ 1 ತಿಂಗಳಿನಿಂದ ಈ ಕಾಮಗಾರಿ ನಡೀತಾ ಇದೆ. ಇಂಜಿನಿಯರ್ಗಳಾಗಲಿ, ಅಲ್ಲಿನ ಕಮಿಷನರ್ ಆಗಲಿ ಈ ಒಂದು ದುಂದು ವೆಚ್ಚದ ಕಾಮಗಾರಿಯ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ಯಾಕಂದರೆ ಒಂದು ಕಡೆ BDA ಸಾಕಷ್ಟು ನಷ್ಟದ ಸುಳಿಯಲ್ಲಿದೆ, ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದೆ. ಅಲ್ಲಿ ಬರುವಂತಹ ಸಾರ್ವಜನಿಕರ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕಾಗದೇ ಇರೋ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. BDA ವ್ಯಾಪ್ತಿಯಲ್ಲಿ ಬರುವಂತಹ ಲೇಔಟ್ಗಳಲ್ಲಿ ಮೂಲ ಸೌಕರ್ಯಗಳೇ ಸಿಕ್ಕಿಲ್ಲ. ಇದೆಲ್ಲದರ ನಡುವೆ ಅಧ್ಯಕ್ಷರಿಗೆ ಈ ರೀತಿಯಾದಂಥ ಒಂದು ಹೈಟೆಕ್ ಲೈಫ್ ಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಜೊತೆಗೆ ಈ ದುಂದು ವೆಚ್ಚದ ಕಾಮಗಾರಿಯನ್ನು ಮರೆಮಾಚುವಂತಹ ಕೆಲಸ ಕೂಡ BDA ವ್ಯಾಪ್ತಿನಲ್ಲಿ ಆಗಿರುವಂಥದ್ದು. ಯಾಕಂದರೆ ಅಲ್ಲಿಗೆ ಯಾವುದೇ ರೀತಿ ಮಾಧ್ಯಮದವರಿಗೆ ಎಂಟ್ರಿ ಕೊಡಬೇಡಿ ಅನ್ನೋ ಒಂದು ಮೌಖಿಕ ಆದೇಶವನ್ನು ಕೂಡ ಅಧ್ಯಕ್ಷರು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಯಾವುದೇ ವಿಜುವಲ್ಸ್ ಕೂಡ ತೆಗೆದುಕೊಳ್ಳಂಗಿಲ್ಲ ಆ ಕಾಮಗಾರಿಯದ್ದು. ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ನೇಮಕವನ್ನು ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿ ಮುಚ್ಚು ಮರೆಯಿಂದ ಮಾಡ್ತಿರುವಂತಹ ಕಾಮಗಾರಿ ಅಧ್ಯಕ್ಷರಿಗೆ ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ವಿಜಯ್, ರಘುಪಾಲ್, ಈಗ BDA ಅಧ್ಯಕ್ಷರೇ, ಇದು ನಿಮ್ಮ ಸ್ವಂತ ಮನೆ ಅಲ್ಲ, ಇಲ್ಲಿ ಖರ್ಚಾಗ್ತಾ ಇರೋದು ನಿಮ್ಮ ಸ್ವಂತ ಹಣನೂ ಅಲ್ಲ. ಯಾಕೆ ಇಷ್ಟೊಂದು ಇಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದೀರಿ ಕಚೇರಿ ನವೀಕರಣಕ್ಕೆ ಅಂತ ಪ್ರಶ್ನೆ ಮಾಡೋರು ಯಾರು ಇಲ್ವಾ ಕನಿಷ್ಠ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಹಿಂದಿನ ಅಧ್ಯಕ್ಷರ ಕೊಠಡಿಯನ್ನು ನೋಡಿದ್ರೆ ಹೊಸದಾಗಿದ್ದಂತಹ ಪೀಠೋಪಕರಣಗಳು ಅಧ್ಯಕ್ಷರ ಕೊಠಡಿಯಲ್ಲಿದ್ದವು, ಹೊಸದಾದಂತಹ ಸೋಫಾಗಳಿದ್ವು, ಜೊತೆಗೆ ಅಧ್ಯಕ್ಷರು ಕುಳಿತುಕೊಳ್ಳುವಂತಹ ಕೊಠಡಿ ಎಲ್ಲವೂ ಕೂಡ ಸುಂದರವಾಗಿತ್ತು, ಜೊತೆಗೆ ಸೆಂಟ್ರಲೈಸ್ಡ್ AC ಇಂದ ಕೂಡ ಕೂಡಿತ್ತು. ಆದರೂ ಕೂಡ ಈಗ ಆ ಅಧ್ಯಕ್ಷರ ಕೊಠಡಿಗೆ ಎಲ್ಲವೂ ಕೂಡ ಹೊಸದಾಗಿ ಬರ್ತಾ ಇದೆ. ಒಂದು ಅಧ್ಯಕ್ಷರು ಕುಳಿತುಕೊಳ್ಳುವಂತಹ ಚೇರ್ಗಳಿರ್ಬೋದು, ಜೊತೆಗೆ ಮುಂಭಾಗದಲ್ಲಿರುವಂತಹ ಒಂದು ಬೆಂಚ್ ಇರ್ಬೋದು, ಅಲ್ಲಿಗೆ ವಿಸಿಟರ್ಸ್ ಬಂದಂತಹ ಸಂದರ್ಭದಲ್ಲಿ ಅವ್ರು ಕುಳಿತುಕೊಳ್ಳೋದಕ್ಕೆ ಸೋಫಾಗಳಿರ್ಬೋದು, ಜೊತೆಗೆ ಸೆಂಟ್ರಲೈಸ್ಡ್ AC ಈ ಎಲ್ಲವೂ ಕೂಡ ಬದಲಾವಣೆ ಆಗ್ತಿರುವಂಥದ್ದು. ಜೊತೆಗೆ ಪ್ರತಿಯೊಂದು ವಾಲ್ಗಳಿಗೆ ಕೂಡ ಇಂಟೀರಿಯರ್ ಅನ್ನ ಮಾಡಲಾಗ್ತಾ ಇದೆ. ಒಂದು ಸಣ್ಣ ಕೊಠಡಿ, ಅಧ್ಯಕ್ಷರ ಕೊಠಡಿಯ ಒಂದು ನವೀಕರಣಕ್ಕೋಸ್ಕರವಾಗಿ 50 ಲಕ್ಷ ರೂಪಾಯಿನ ಖರ್ಚು ಮಾಡಲಾಗ್ತಾ ಇದೆ. ಮಧ್ಯಮ ವರ್ಗದವರಾದ್ರೆ 50 ಲಕ್ಷ ರೂಪಾಯಿ ಇದ್ರೆ ಒಂದು ಸುಂದರವಾದ ಮನೆಯನ್ನೇ ನಿರ್ಮಾಣ ಮಾಡ್ಕೊಳ್ತಾರೆ. ಆದರೆ ಅಧ್ಯಕ್ಷರಿಗೆ ಇಷ್ಟು ದುಡ್ಡಿನಿಂದ ಈ ರೀತಿಯಾದಂಥ ಹೈಟೆಕ್ ಕಚೇರಿ ಮಾಡಿಸ್ಕೊಳ್ಳುವಂಥ ಅಗತ್ಯತೆ ಏನಿತ್ತು? ಯಾಕಂದರೆ ಅವರೇನಲ್ಲಿ ಪರ್ಮನೆಂಟ್ ಆಗಿರೋದಿಲ್ಲ, ಇನ್ನೊಬ್ಬರು ಅಧ್ಯಕ್ಷರು ಬರ್ತಾರೆ, ಅವರು ತನಗೆ ಇಷ್ಟ ಬಂದಂತೆ ಮಾಡ್ಕೊಳ್ಬಹುದು. ಹೀಗಿರುವಾಗ ಇಷ್ಟೊಂದು ಹಣವನ್ನು ಪೋಲು ಮಾಡಿ ಈ ಒಂದು ಕಚೇರಿಯನ್ನು ನವೀಕರಣ ಮಾಡುವಂತಹ ಅಗತ್ಯತೆ ಏನಿತ್ತು ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೂಡ ಮೂಡಿರುವಂಥದ್ದು. ಜೊತೆಗೆ ಇದು ಯಾವುದು ಕೂಡ ಅಧ್ಯಕ್ಷರ ದುಡ್ಡಲ್ಲ, ಇದು ಸಾರ್ವಜನಿಕರ ತೆರಿಗೆ ಹಣ. BDAನಲ್ಲಿ ಖರ್ಚಾಗ್ತಿರುವಂಥದ್ದೆಲ್ಲವೂ ಕೂಡ ಈಗ ಅಧಿಕಾರಿಗಳು ಜೊತೆಗೆ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವೇ ಭರಿಸಬೇಕಾಗಿರುವಂಥದ್ದು. ಅಲ್ಲಿ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಅದೆಲ್ಲವನ್ನು ಕೂಡ BDA ಕೈಯಿಂದ ಕೊಡಬೇಕು. ಇದು ಯಾವುದು ಕೂಡ ಅಧ್ಯಕ್ಷರಿಂದ ಒಂದು ನಯಾ ಪೈಸೆ ಕೂಡ ಇಲ್ಲಿ ಖರ್ಚಾಗ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಮನವರಿಕೆ ಮಾಡಬೇಕಾಗಿತ್ತು. ಎಲ್ಲಿ ತಮ್ಮ ತಲೆದಂಡ ಆಗುತ್ತೆ, ಎಲ್ಲಿ ಅಧ್ಯಕ್ಷರ ಕೋಪಕ್ಕೆ ನಾವು ಗುರಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿನ ಇಂಜಿನಿಯರ್ಗಳಾಗಲಿ, ಸೀನಿಯರ್ ಆಫೀಸರ್ಗಳಾಗಲಿ ಯಾವುದನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅಧ್ಯಕ್ಷರು ಏನು ಹೇಳ್ತಾರೋ ಅದನ್ನಷ್ಟೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.